ಮತ್ತು ಕಲ್ಪತರು ದಿನದ ಪ್ರಯುಕ್ತ ಜನ್ಮದಾತರಿಗೆ ಮಕ್ಕಳಿಂದ ಪಾದಪೂಜೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ರಾಮಕೃಷ್ಣ ವಿದ್ಯಾಶ್ರಮ ಟ್ರಸ್ಟ್ನಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಕಳೆದ 19 ವರ್ಷದಿಂದ ಈ ಕಾರ್ಯಕ್ರಮ ನಡೆದುಕೊಂಡು ಬಂದಿದ್ದು, ಈ ಕಾರ್ಯಕ್ರಮವು ತಂದೆ ತಾಯಿ ಹಾಗೂ ಮಕ್ಕಳ ಭಾವನಾತ್ಮಕ ಬೆಸುಗೆಗೆ ಕಾರಣೀಭೂತವಾಗುತ್ತೆ. ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಮಕೃಷ್ಣ ವಿದ್ಯಾಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ ಶೋಭಾ ವೆಂಕಟರಮಣ ಅವರು ಮಾತನಾಡಿ ತಿಳಿಸಿದರು. ಈ ಕಾರ್ಯಕ್ರಮ ರಾಮಕೃಷ್ಣ ಗುರುಕುಲ ವಸತಿ ಶಾಲೆಯಲ್ಲಿ ಅಂಗಳದಲ್ಲಿ ನಡೆಯುತ್ತೆ ಅಂತ ಹೇಳಿದರು. ಓಂ ಶ್ರೀ ರಾಮಕೃಷ್ಣ ಐತೆ ನಮಃ. ಇವತ್ತಿನ ಪತ್ರಿಕಾಗೋಷ್ಠಿಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ, ಪ್ರತಿ ವರ್ಷದಂತೆ ರಾಮಕೃಷ್ಣ ಶಾಲೆಯಲ್ಲಿ ಕಳೆದ 18 ವರ್ಷಗಳಿಂದ ಜನ್ಮದಾತರಿಗೆ ಪಾದಪೂಜೆ ಕಾರ್ಯಕ್ರಮವನ್ನು ಜನವರಿ 1 ಕಲ್ಪತರು ದಿನದಂದು ನಾವು ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೀವಿ. ಸ್ಥಾಪಕ ಕಾರ್ಯದರ್ಶಿಗಳಾಗಿದ್ದ ಶ್ರೀಯುತ DM ವೆಂಕಟರಮಣವರ ಕನಸಿದು ತಂದೆ ತಾಯಿಗಳ ಬಗ್ಗೆ ಮಕ್ಕಳಲ್ಲಿ ಒಂದು ಒಳ್ಳೆಯ ಭಾವನೆಯನ್ನು ಬಿತ್ತಬೇಕು. ತಂದೆ ತಾಯಿ ಮಕ್ಕಳಿಗಾಗಿ ಏನೇನು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅನ್ನೋದು ಮಕ್ಕಳಿಗೆ ಅರ್ಥ ಆಗಬೇಕು. ತಂದೆ ತಾಯಿಗಳನ್ನು ಮಕ್ಕಳು ಎಲ್ಲೂ ಕಡೆಗಣಿಸಬಾರ್ದು. ತಮ್ಮ ಯಶಸ್ಸಿನ ಪ್ರತಿ ಹಂತಕ್ಕೂ ತಂದೆ ತಾಯಿನೇ ಕಾರಣ ಅನ್ನೋದನ್ನ ನಾವು ಹಂತ ಹಂತವಾಗಿ ಮಕ್ಕಳಿಗೆ ತಿಳಿ ಹೇಳಬೇಕು. ಆ ನಿಟ್ಟಿನಲ್ಲಿ ಒಂದು ಆಧ್ಯಾತ್ಮಿಕದ ಚಿಂತನೆಯನ್ನು ಕೂಡ ಮಕ್ಕಳಲ್ಲಿ ಮೂಡಿಸ್ಬೇಕು ಅನ್ನೋದು ಅವರ ಒಂದು ಆಶಯ ಆಗಿತ್ತು. ಆ ಆಶಯದಂತೆ ಕಳೆದ 18 ವರ್ಷಗಳಿಂದ ನಿರಂತರವಾಗಿ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಜನವರಿ 1 ಕಲ್ಪತರು, ನಮ್ಮ ರಾಮಕೃಷ್ಣ ಪದ್ಧತಿಯಲ್ಲಿ ಕಲ್ಪತರು ದಿನ ಅಂತ ಹೇಳ್ತೀವಿ. ಕಲ್ಪತರು ದಿನ ಅಂದರೆ ರಾಮಕೃಷ್ಣ ಪರಮಹಂಸರು ಜನವರಿ 1ರಂದು ತಮ್ಮ ಭಕ್ತಾದಿಗಳಿಗೆ ಆಧ್ಯಾತ್ಮಿಕ ಚಿಂತನೆಯನ್ನು ಹಂಚಿದಂಥ ದಿನ, ಅವರ ಆಧ್ಯಾತ್ಮಿಕ ಪೂರೈಕೆಗಳನ್ನು ಪೂರೈಸಿದಂಥ ದಿನ ಅಂತ ಹೇಳಿ ನಾವು ಅನ್ಕೋತೀವಿ. ಮಕ್ಕಳಿಗೆ ತಂದೆ ತಾಯಿನೇ ಅಲ್ಲ, ಆ ನಿಟ್ಟಿನಲ್ಲಿ ಮಕ್ಕಳ ತಂದೆ ತಾಯಿಯರ ಬಾಂಧವ್ಯವನ್ನು ಬೆಸೆಯುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿವರವನ್ನು ರಾಜ್ಯದ ಮೂಲೆ ಮೂಲೆಗೂ ಕೂಡ ನೀವೆಲ್ಲರೂ ಕೂಡ ತಲುಪಿಸ್ಬೇಕು ಅಂತ ಕೇಳ್ತಾ ಇದ್ದೀನಿ. ಹಾಗೆ ನಿಮ್ಗೆಲ್ರಿಗೂ ಗೊತ್ತಿದೆ, 92-93ರಲ್ಲಿ 5 ಜನ ಹಾಸ್ಟೆಲ್ ಮಕ್ಕಳು, 8 ಜನ ಔಟರ್ಸ್ ಮಕ್ಕಳೊಂದಿಗೆ ಪ್ರಾರಂಭವಾದಂಥ ರಾಮಕೃಷ್ಣ ಶಾಲೆ ವೆಂಕಟರಮಣವರ ಅವಿರತ ಪ್ರಯತ್ನದಿಂದ ಹೆಚ್ಚು ಕಡಿಮೆ ಈಗ ಒಂದು 5,000 ಮಕ್ಕಳು ಓದುವಂಥ ಸ್ಥಿತಿಗೆ ಬಂದಿದೆ. ಜೊತೆಗೆ ಸಾಧನೆ ಪ್ರತಿ ವರ್ಷ ಶೈಕ್ಷಣಿಕ ರಂಗದಲ್ಲಿರ್ಬೋದು, ಕ್ರೀಡಾ ರಂಗದಲ್ಲಿರ್ಬೋದು, ವೈಜ್ಞಾನಿಕ ರಂಗದಲ್ಲಿರ್ಬೋದು, ನಮ್ಮ ಮಕ್ಕಳ ಪ್ರತಿಭೆ ರಾಜ್ಯ ಮಟ್ಟದಲ್ಲಿ ಸದಾಕಾಲ ಮಿಂಚಿಸ್ತಾ ಇದೆ. ಎಲ್ರಿಗೂ ಗೊತ್ತಿದೆ, ಯಾಕಂದರೆ ನಮ್ದು ಏನೇ ಖುಷಿಯಾಗಲಿ ಏನೇ ಬೇಜಾರಾದರೂ ನಿಮ್ಮೊಂದಿಗೆ ಹಂಚ್ಕೋತಾ ಇರ್ತೀವಿ. 625ಕ್ಕೆ 625 ಅಂಕಗಳನ್ನು 4 ಮಕ್ಕಳು ಆಲ್ರೆಡಿ ಈಗ ಪಡ್ಕೊಂಡಿದ್ದಾರೆ. ಈ ವರ್ಷದ ಸಂತೋಷದ ಸಂಗತಿ ಅಂದರೆ ನಮ್ಮ ಶಾಲೆಯ ಒಟ್ಟು 5 ಮಕ್ಕಳು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಚಿನ್ಮಯ್ ಎಂ ಗೌಡ ಅನ್ನೋ ಮಗು 8ನೇ ತರಗತಿ ಮಗು ರಾಷ್ಟ್ರ ಮಟ್ಟದ ಈಜು ಸ್ಪರ್ಧೆಯಲ್ಲಿ ಗುಜರಾತ್ನಲ್ಲಿ ಭಾಗವಹಿಸಿದ್ದಾಳೆ. ಹಾಗೆ ವಿಲಾಸ್ ಆಂಡ್ರೆ ಅನ್ನೋ ಮಗು ಚೆಸ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭೂಪಾಳಂನಲ್ಲಿ ಅವನು ತನ್ನ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ದಾನೆ. ಹಾಗೆ ವೇದಾ ಕೆ ಅನ್ನೋ ಮಗು ಹ್ಯಾಮರ್ ಥ್ರೋನಲ್ಲಿ ಮಧ್ಯಪ್ರದೇಶದಲ್ಲಿ ನಡೆದಂಥ ಹ್ಯಾಮರ್ ಥ್ರೋನಲ್ಲಿ ಭಾಗವಹಿಸಿದ್ದಾಳೆ. ಇದಲ್ಲದೆ ಜನವರಿ 21ರಿಂದ ಜನವರಿ 25ರವರೆಗೆ ಪಾಂಡಿಚೇರಿಯಲ್ಲಿ ದಕ್ಷಿಣ ಭಾರತ ವಲಯ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ನಡೀತಾ ಇದೆ. ಆ ವಸ್ತು ಪ್ರದರ್ಶನದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಂತ ಪ್ರೀತಮ್ SM ಮತ್ತೆ ಚಿರಂತನ್ ಅನ್ನೋ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಈ ಎಲ್ಲ ಮಕ್ಕಳ ಸಾಧನೆಯನ್ನ ನಿಮ್ಮೊಂದಿಗೆ ಹಂಚ್ಕೋಬೇಕನ್ನೋದು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯ ಕಾರ್ಯಕ್ರಮ ಆಗಿದೆ. ಅಂದಿನ ದಿನ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ನಡೆಯುತ್ತೆ. 10 ಗಂಟೆಯಿಂದ ವೇದಿಕೆ ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೀವಿ. 11 ಗಂಟೆಯಿಂದ ಪಾದಪೂಜೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮ
ಸಾಣೇಹಳ್ಳಿ ಮಠದ ಪಂಡಿತಾರಾಧ್ಯ ಸ್ವಾಮೀಜಿಯವರು ವಹಿಸ್ಕೋತಾ ಇದ್ದಾರೆ.